ಲೇ ಜಯಮ್ಮ, ಲೇ ಜಯಮ್ಮ, ಎಲ್ಲ ಹಾಳಾಗೋದೆ ಸರ್ನ ಬಾಯಿಲಿ. ಯವ್ವ ಎಲ್ಲ ಹಾಳಾಗೋಯ್ತಳೋ ಅದು ಅನ್ಕೋತೀಯೋ, ಮನೆಗಿತ್ತಳೋ ಇರೋಕಿಲ್ವೋ ಒಂದೂ ಗೊತ್ತಾಗಕ್ಕಿಲ್ಲ. ಅತ್ತೆ ಸ್ನಾನ ಮಾಡ್ತಾ ಇವ್ನಿ, ಬತ್ತೀನಿರಿ. ಲೇ ಜಯಿ, ಲೇ ಜಯಿ, ಏ ಕಿವುಡತ್ತೆ, ಬತ್ತೀನಿರೋ ಸಿ. ಅಯ್ಯಯ್ಯಯ್ಯ ಬುಡ್ಕೋತತೆ ಇವತ್ತೆ ಬಂದು, ಬತ್ತೀನಿರು. ಎಲ್ಲಿ ಹೊಂಟೋಗ್ಬಿಟ್ಲಪ್ಪ. ಲೇ ಜಯಿ, ಒಂದು ಕ್ಷಣ ಮನೆಗಿರಕ್ಕಿಲ್ವಲ್ಲೇ, ಸದ್ದಿಲ್ಲ ಶಬ್ದ ಇಲ್ಲ ಏನೂ ಇಲ್ಲ. ಅಯ್ಯೋ ಅದು ಎಲ್ಲ ಹಾಳು ಬಿದ್ದೋಯ್ತೀಯೋ ನಾ ಕಾಣೆ. ಲೇ ಜಯಿ, ಅಯ್ಯ ಇವಳಿ ಅಣ್ಣ ಎತ್ತ ಬಂದೆ ಕಳತೆ, ಸ್ನಾನ ಮಾಡ್ತೀವ್ನಿ, ಬಟ್ಟೆ ಹಾಕೊಂಡ್ ಬತ್ತೀವ್ನಿ. ಅಯ್ಯೋ ಎಲ್ಲೋದೆ, ಅಯ್ಯೋ ಹಾಳಾದ ಜಯಿ, ಹಾಳಾದಳು, ಅದೆಲ್ಲ ಹಾಳಾಗೋಯ್ತಳು ಮನೆ ಬಿಟ್ಬಿಟ್ಟು ನಾ ಕಾಣೆ. ಲೋ ಅಯ್ಯೋ ಪ್ರಕೃತಿ ಮಣ್ಣ, ನಿನಗ್ ಬರ್ಬಾರ್ದು ಬರ. ಲೋ ಎಂತ ಕಿತ್ತೋಗಿರೋಳನ್ನ ಕಟ್ಕೊಬಿಟ್ಟು ಬಂದಿದ್ಯಾ ಕಣ್ಲ ನಿನ್ ಮನೆಗೆ. ನೀನ್ ಎಂಟ್ರು ಒಂದು ಕ್ಷಣ ಮನೆಗಿರಕ್ಕಿಲ್ಲ, ಅದೆಲ್ಲ ಆಯ್ಕೊಂಡ್ ತಿನ್ನಕ್ ಹೋಯ್ತಳೋ ನಾ ಕಾಣೆ. ಆಯ್ಕೊಂಡ್ ತಿನ್ಕೊಂಡ್ಬಿಟ್ಟು ಬರೋದೇ ನಿನಗೆ ಕೆಲಸ. ಒಂದು ಕ್ಷಣ ಎಂದರ ಮನೆಗಿರೋದು ನೀನ್ ನೋಡಿದ್ಯಲ್ಲ ನೀನು, ಇರಕ್ಕಿಲ್ಲ ಒಂದು ಕ್ಷಣನೇ ಇರಕ್ಕಿಲ್ಲ ಮನೆಗೆ. ಅದೆಲ್ಲ ಆಳ್ ಬಿದ್ದೋಯ್ತಳೋ ಏನೋ ಹೊಸಿ ಕೇಳು ಎಲ್ದೋಯ್ತಳೆ, ಯಾವನಿಂದ ಹೋಯ್ತಳೆ ಅಂತ ಹೇಳ್ಬಿಟ್ಟು ಕಿತ್ತೋದಳು. ಕೂಗಿ 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 ದಿನಕ್ಕೆ 500 ಕಿತ್ತ ಕೂಗಿ ಕೂಗಿ ಗಂಟ್ಲು ರಾಕ್ಬೇಕು ನಾನಂತೂ. ಅವಳಂತೂ ಮನೆನಾಗ ಎಲ್ಲೂ ಇರಕ್ಕಿಲ್ಲ ಕಣ್ಮಗ, ಇರಕ್ಕಿಲ್ಲ. ಹಾ ನೋಡು, ಆ ಕಿತ್ತೋಗಿರೋಳು ನಿನಗೆ ಸರಿ ಬರಕ್ಕಿಲ್ಲ, ನನ್ನ ಮಾತು ಕೇಳು. ಅಮ್ಮ ಇಲ್ಲೇ ಅವಳೆ ಕಣಮ್ಮ. ಏನೋ ಎಲೆ ತರಕ್ ಹೋಗವಳೆ, ಎಲೆ ಏನಕ್ಲೆ ತರಕ್ ಹೋಯ್ತಾಳೆ? ನಮ್ಮನೆಗೆ ನಾವೇನು ಅಡ್ಕೆಲೆ ಹಾಕೊಂಡವೆ ನಾವು? ಅಯ್ಯಯ್ಯ ನಾಯಿನೇನು ಅಡ್ಕೆಲೆ ಹಾಕೋಬಿಡಂಗಿದ್ರೆ ಏನು ಅನ್ಬೋದಿತ್ತು. ಬರೀ ನೆಪ ಹೇಳ್ತಾಳೆ ನಿನ್ಗೆ. ಎಲೆ ತರಕ್ ಹೋಗಿದ್ದೆ, ಅದ್ ತರಕ್ ಹೋಗಿದ್ದೆ, ಅಡ್ಕೆ ತರಕ್ ಹೋಗಿದ್ದೆ ಅಂತ ಹೇಳ್ಬಿಟ್ಟು ಮನ್ಯಾಳಿ. ಆಗ ಅವಳಲ್ಲ ಅವಳು ಜಯಕ್ಕನ್ ಸೊಸೆ, ಅವಳಿಂದ ತಿರ್ಗಕ್ ಹೋಗಿರ್ತಾಳೆ ಈ ಬಿಕ್ನಾಸಿ. ಮೂರತ್ತು ಅವಳಿದ್ದೆ ತಿರುಗು ತಿರುಗು ತಿರುಗು. ನಿನ್ ಎಂಡ್ರು ಇನ್ನೇನುಕ್ಲ ನಮ್ಮ ಮನೆಗಳೇ ಅವ್ರ ಮನೆಗೆ ಕಳಿಸ್ಬಿಡ್ಲಾ? ಮನೆಗೆ ಎಂದ 5 ನಿಮಿಷ ಇರೋದು ನೋಡಿದಿಗೆಲ್ಲ ನೋಡು, ಅವಾಗಿಂದ ಕಿರ್ಚ್ಕೊತಾ ಇದೀನಿ. ಮನೆಗಿಲ್ಲ ಅವಳು, ಇಲ್ಲ ಎಲ್ಲ ಆಳ ಬಿದ್ದೋಗವಳ ನನಗೆ ಗೊತ್ತಿಲ್ಲ, ಯಾರ ಜೊತೆ ತಿರ್ಗಾಕೋಗಳೋ ಗೊತ್ತಿಲ್ಲ ಮಗ. ನಮಗಂತೂ ಇವಳು ಯಾಕೋ ಸೆಟ್ ಆಗಕ್ಕಿಲ್ಲ, ಇವಳು ನಿಜವಾಗೂ ಸೆಟ್ ಆಗಕ್ಕಿಲ್ಲ. ಇವಳನ್ನ ಬಿಟ್ಬಿಟ್ಟು ನೋಡಿ ಬ್ಯಾರೆ ಹುಡುಗಿ ನೋಡ್ತೀನಿ, ಕಟ್ಕಳಿವಂತೆ. ಅಮ್ಮೋ ನಿಂಗೆ ಯಾಕೆ ಅರ್ಥ ಆಯ್ತಿಲ್ಲ, ನೀನು ಕಿವಿ ಕೇಳಿಸ್ತಿಲ್ಲ ಅಷ್ಟೇ. ನನ್ನ ಹೆಂಡತಿ ಮನೆಯಾಗೇನೆ ಇರ್ತಾಳೆ. ಏನೋ ನಿನ್ ಹೆಂಡತಿ ಮನೆ ಬಿಟ್ಟು ಹೋಯ್ತಾಳೆ? ಹೋಗ್ಲಿ ಬಿಡ್ಲಾ, ಹೋಗ್ಲಿ ಇನ್ನೊಬ್ಬಳನ್ನ ಕಟ್ಕೊಂಡ್ರಾಯ್ತು. ಮನೆ ಬಿಟ್ಟು ಹೋಗೋದಕ್ಕೆಲ್ಲ ತಲೆ ಕೆಡ್ಸ್ಕೊಳಕಾಯ್ತದ? ಅಯ್ಯೋ ಶಿವನೇ, ಅಮ್ಮ ಮನೆ ಬಿಟ್ಟು ಹೋಯ್ತಾಳೆ ಅಂತಲ್ಲ, ನಿನ್ಗೆ ಏನು ಹೇಳೋನು ಏನು ಕತಿಯೋ. ಅಮ್ಮ ಇನ್ನೊಂದು ಮದುವೆ ಎಲ್ಲ ಬೇಕಾಗಿಲ್ಲ ನನಗೆ. ಕಟ್ಕೊಂಡ್ಬಿಟ್ಟು ಬಂದಿರೋಳನೆ ಸಾಕಾಯ್ತಿಲ್ಲ, ಇನ್ನೊಂದು ಮದುವೆ ಮಾಡ್ಕೊಂಡು ಏನು ಮಾಡಲಿ? ಸಾಕಾಗೋಗೈತೆ ಅಂದ್ಮೇಲೆ ಅವಳ ಜೊತೆ ಕಷ್ಟಪಟ್ಬಿಟ್ಟು ಯಾಕೆ ಐತಿಯಾ? ನಿಂಗೆ ಸಾಕಾಗೋಗಿದ್ರೆ ಬಿಟ್ಬಿಡ್ಲಾ? ಅಯ್ಯೋ ಮಗನೇ, ನೀನು ಹಿಂಗೆಲ್ಲ ಟೆನ್ಷನ್ ಮಾಡ್ಕೊಂಡು ಆ ಕಿತ್ತೋಗಿರೋ ಬಾಯಿ ಬಜಾರಿ ಜಯಮ್ಮನ ಜೊತೆ ನೀನು ಜೀವನ ಮಾಡೋ ಅವಶ್ಯಕತೆನೇ ಇಲ್ಲ ಕಣ್ಲ. ನೀನು ಆ ಬಜಾರಿ ಜೊತೆ ಏನಿಲ್ಲ ಜೀವನ ಮಾಡಿಯ ನೀನು. ಅವಳು ಹುಟ್ಟು ಬಜಾರಿ ಕಣ್ಲ, ಅವಳ ಜೊತೆ ಏನಾರ ಇರಕ್ಕಾಯ್ತದ ಮಗ ನೀನು? ಆಗಕ್ಕಿಲ್ಲ. ಯಾಕ್ಲೆ ಸಹಿಸ್ಕೊಂಡಿದ್ಯೇ? ಬಿಟ್ಬಿಡ್ಲ ಅವಳನ್ನ, ಮನೆಗೆ ಇರಕ್ಕಿಲ್ಲ ಮಳ್ಳಿ ಅವಳು. ಅಯ್ಯೋವ ನಮ್ಮ ಅಮ್ಮನ ಕಿವಿಗಿಷ್ಟು ಏನು ಮಾಡೋದು ಅಂತ ನಿನಗೆ ಗೊತ್ತಾಯ್ತಿಲ್ಲ. ಅಮ್ಮ ಜಯಮ್ಮ ಮನೆಗೆ ಅವಳೆ ಕಣಮ್ಮ, ನನ್ನ ಹೆಂಡತಿ. ನಿನ್ನ ಹಿಂದೆ ನೀ ಅವಳೆ ಕಣಮ್ಮ. ಏನೋ ನಿನ್ ಮನೆ ಕಾಯ? ಅಯ್ಯಪ್ಪ ಯಾಕಮ್ಮ ಹಿಂಗ್ ನೋಡಿದೆ? ಅಲ್ಕಬ್ಯ ಬರ್ಸಿ ಹಿಂದೆ ಮನೆಯನ್ನ ಮದುವೆ ಮಾಡ್ಕತೀನಿ ಅಂತ ಹೇಳ್ತಿದ್ದೀಗೇನ್ಲ? ಅವಳು ಮದುವೆ ಆಗಿ 2 ಮಕ್ಳವೆ, ಅವಳನ್ನ ಮದುವೆ ಮಾಡ್ಕತ್ತಾನಂತ ಅವಳನ್ನ. ನಿಂಗೆ ಯಾರು ಬೇರೆ ಹುಡುಗಿ ಸಿಗಲ್ವೇ? ನಿನ್ ಟೇಸ್ಟ್ ಎಲ್ಲ ಹಿಂಗೇನೆ ಕಣ್ಮಗ, ನಿನ್ ಟೇಸ್ಟ್ ಎಲ್ಲನ್ವೇ. ಈ ಕಿತ್ತೋಗಿರೋ ಜಯಮ್ಮನ ಮದುವೆ ಮಾಡ್ಕೊಂಡ್ಬಿಟ್ಟು ಬಂದಿದ್ಯಾ, 4 ಪೈಸಕ್ಕೆ ಉಪಯೋಗ ಇಲ್ಲ. ಕೇಳಿಸ್ಕೊಳ್ಳಿ, ದಿನ ಬೆಳಿಗ್ಗೆಯಿಂದ ಸಾಯಂಕಾಲದ ಗಂಟೆ ನಿಮ್ಮ ಅಮ್ಮಂತಾಗ ನಾನು ಎಡಬೇಕಲ್ಲ. ಕೇಳಿಸ್ಕೊಳ್ಳಿ, ಹೆಂಗ್ ಕೊಡ್ತಾಳೆ ಟಾರ್ಚರ ಅಂತ ಹೇಳ್ಬಿಟ್ಟು. ಕುಂತ್ರು ಇವಳು ಟಾರ್ಚರು, ನಿಂತ್ರು ಇವಳು ಟಾರ್ಚರು, ಏನ್ ಮಾಡಿದ್ರು ಇವಳು ಟಾರ್ಚರು. ತಡ್ಕೊಂಡ್ ಸಾಕಾಗೋಗ್ಬಿಟ್ಟಾಗ ನನಗಂತೂ. ಯಾವಾಗ ಮನೆ ಬಿಟ್ಟು ಓಡೈತಿನೋ ನಾ ಕಾಣೆ. ನಿಮ್ಗೆ ಹಿಂಗೆ ಟಾರ್ಚರ್ ಕೊಡ್ಬೇಕಾದ್ರೆ ನನಗೆ ಎಷ್ಟು ಟಾರ್ಚರ್ ಕೊಡ್ತಾಳೆ ಯೋಚನೆ ಮಾಡಿ ನೀವು. ಎಂತ ತಪ್ಪು ಕೆಲಸ ಮಾಡ್ಬಿಟ್ಟೆ. ಮುಚ್ಕೊಂಡು ಅವತ್ತು ಮನೆಯಾಗಿದ್ದಿದ್ರೆ ಇಷ್ಟೆಲ್ಲನೂ ಆಯ್ತಾನೆ ಇರಲಿಲ್ಲ. ನಾನು ಪೊದ್ದಿಗೆ ಸಹಾಯ ಮಾಡಕ್ಕೆ ಹೊಂಟ್ಬಿಟ್ನಲ್ಲ, ಅದಕ್ಕೆ ಇಷ್ಟೆಲ್ಲ ಆಗೋಗ್ಬಿಟ್ಟು ಎಮ್ಮೆ ಮ್ಯಾಲಿನ ಕೆಳಗೆ ಬಿದ್ದು ಕಿವಿ ಹೋಗಿ ತಲೆಗೇಟ್ ಬಿದ್ದು ಕಿವಿ ಹೋಗಿದ್ದು. ನನಗೆ ರಾಚಾರಕ್ಕೆ ಇದೆಲ್ಲ ಬೇಕಾಗಿತ್ತು ನನಗೆ. ಯಮ್ಮನಿಂದ ನಂಗೆ ನೆಮ್ಮದಿ ಇಲ್ವೇ? ಯಮ್ಮನ ಕಾಟಕ್ಕೆ ನಾನು ಇಲ್ಲಿರೋದೇ ಇಲ್ಲ, ಮನೆಯಾಗೆ ಇರ್ತೀನಿ. 50 ಸಲ ಹೇಳತ್ತೆ ಅಂತ ಬಡ್ಕೋತಾನೆ ಇರ್ತೀನಿ, ಹೇಳತ್ತೆ ಅಂತ ಹೇಳಿ. ಆದರೆ ನಮ್ಮ ಅತ್ತೆಗೆ ನಿಮ್ಮ ಅಮ್ಮಂಗೆ ಕಿವಿ ಕೇಳಿಸೋದೇನೆ ಇಲ್ಲ. ಎಲ್ಲ ಓಡೋಗಿದ್ದೀನಿ ಅಂತ ನೀನೇ ಮಾತಾಡ್ತಾಳೆ. ಅಲ್ಲ ಬಿಲಾಲಿ, ಈಗ ಬಂದೇನೆ ನೀನು? ಅತ್ತೆ ನೆಟ್ಟಿಗಿರಲ್ಲ ನೋಡು ನಿಜವಾಗೂ. ಮೆಟ್ನಾಗ ಹೊಡಿತೀನಿ ಅಂತ ಹೇಳ್ತಾಳೆ ನೋಡ್ಲ ಮಗ. ನಿನ್ ಹೆಂಡತಿ ಎತ್ತು ತಾಯಿನ ಮೆಟ್ನಾಗ ಹೊಡಿತೀನಿ ಅಂತ ಅಂದ್ರೂ ಯವ್ವ ಹಂಗ್ ನಿಂತ್ಕೊಬಿಟ್ಟವನೇ ನನ್ ಮಗ. ಅಯ್ಯೋ ಬೇವರ್ಸಿ, ಯಾವ ಟೈಮಾಗ ನೀನ್ ಎತ್ತೋ ಏನ್ ಕತಿಯೋ ಗೊತ್ತಿಲ್ಲ. ನಿನ್ನಿಂದ ನನಗೆ ನೆಮ್ಮದಿ ಇಲ್ಲ ಕಂಡ್ಲ ಬೇವರ್ಸಿ. ನಿನ್ ಎಂಡ್ರ ನೋಡ್ಲ ಹೆಂಗೆ ಹೇಳ್ತಾವಳೆ, ಮೆಟ್ನಾಗ ಹೊಡಿತೀನಿ ಅಂತ ಹೇಳ್ತಾವಳೆ. ಒಟ್ನಾಗ ನನ್ನಂತೂ ನಿಗ್ರಾಕ್ತಾಳೆ ನಿನ್ ಎಂಡ್ರು. ಪಿಕ್ಸು ಕಂಡ್ಲ, ಪಿಕ್ಸು. ನನ್ ಸಾಯ್ ಬಡ್ದೇ ಬಡಿತಾಳೆ. ಯವ್ವಾ ನಾನಂತೂ ಸತ್ತೋಯ್ತೀನಿ, ನನ್ನ ಕೈಲಾಯ್ತಿಲ್ಲ ಕಣವ. ನಾನಂತೂ ಸತ್ತೋಗ್ಬಿಡ್ತೀನಿ ನಿಜವಾಗೂನುವೆ. ಏನ ಊರ್ಗೋಯ್ತೀನಿ? ಯಾವ ಊರ್ಗೋಯ್ತೀರಾ? ನಾನೇ ಹೋಯ್ತೀನಿ ಊರ್ಗೆ, ನೀನೇ ಆಗ್ಲ ಹೋಯ್ತೀಯಾ? ನೋಡು ಇವಳನ್ನ ಸುಮ್ಕೇನಿಯಾ? ಮನೆ ಬಿಟ್ಬಿಟ್ಟು ಕಳಿಸ್ಬಿಡು. ನನ್ಗಂತೂ ಇವಳು ಬೇಡ, ಇವಳು ಮನೆ ಬಿಟ್ಬಿಟ್ಟು ಕಳಿಸ್ಬಿಡು. ನನ್ನೇ ಮೆಟ್ನಾಗ ಹೊಡಿತೀನಿ ಅಂತ ಹೇಳ್ತಾಳೆ. ಹೊಡಿಯದ ರೀ, ಒಡೆದೇ ಬಿಡ್ತೀನಿ. ದೇವ್ರನ್ನ ಕೇಳ್ತಾ ಇದೀನಿ, ನಿಮ್ಮ ಅಮ್ಮಂಗೆ ಹೊಡೆದೇ ಬಿಡ್ತೀನಿ ನಾನು ಅಷ್ಟೇನಿಯಾ. ಏನೇ ಒಡವೆ ಕೊಟ್ಬಿಡು. ಯವ್ವ ಯಾವ ಒಡವೆ
ಕೊಟ್ಬಿಡ ನಾನು ನಿನಗೆ ನೀನು ಮನೆಯಿಂದ ಏನೋ ಒತ್ಕೊಂಡ್ಬಿಟ್ಟು ಬಂದಿದ್ದೀಗ ನೀನು ಒಡವೆಯಾ ಏನ್ ತಲೆ ಮೇಲೆ ಒತ್ಕೊಂಡ್ಬಿಟ್ಟು ಬಂದ್ಬಿಟ್ಟವಳೆ ಇವಳು ಏನ್ ತಲೆ ಮೇಲೆ ಒತ್ಕೊಂಡು 1 kg ಒಡವೆ ತಗೊಂಡ್ಬಿಟ್ಟು ಬಂದ್ಬಿಟ್ಟವಳೆ ಕೊಟ್ಬಿಡು ಒಡವೆ ಅಂತ ಕೇಳೋದಕ್ಕೆ ಏನೇ ತಂದಿದ್ಯಾ ನೀನು ಒಡವೆ ಕೇಳಕ್ಕೆ ನೀನು ಏನೇ ಬಂದೈತೆ ನಿಂಗೆ ದೊಡ್ಡಪ್ಪತ್ತು ಒಡವೆ ಕೇಳ್ತಿಗಲ್ಲ ಏನು ಇವಳು ಇಡ್ರಿಸ್ಬಿಟ್ಟವಳು ನನಗೆ ಅಂತ ಹೇಳ್ಬಿಟ್ಟು ಇವ್ರ ಅಮ್ಮನ ಇವಳು ಇಡ್ರಿಸ್ಬಿಟ್ಟವಳಲ್ಲ ಅದಕ್ಕೆ ನೀ ಈ ದಿನ ಆಗೈತೆ ಮದುವೆ ಮಾಡ್ಕೊಂಡು ಒಂದಿನ ಬಂದ್ಬಿಟ್ಟು 10 ರೂಪಾಯಿ ಕಾಸು ಕೊಟ್ಟವಳಲ್ಲ ನಿಮ್ಮಮ್ಮ ನಿಮ್ಮನ್ನ ನಾನು ಸಾಕ್ತಿರೋದು ಅದಿರ್ಲಿ ಗೆಪ್ತಿಯಾಗಿ ಅಂತಂದ್ರೆ ಒಡವೆ ಕೊಡ್ಬೇಕಂತ ಒಡವೆಯ ಎಲ್ಲಿಂದ ತಂದ್ಕೊಡನಿ ಎಲ್ಲಿಂದನೇ ತಂದ್ಕೊಡನಿ ನನಗೆ ಗೊತ್ತು ಸಾಯಿಸ್ಬೇಕು ಅಂತ ನೀನು ಪ್ಲಾನ್ ಮಾಡ್ತಾ ಇದ್ದೀಗ ನಿನ್ನ ಅಂತ ಹೇಳ್ಬಿಟ್ಟು ಅಷ್ಟು ಸಡನ್ನಾಗಿ ಸಾಯ ಅಂತ ಜೀವ ಅಲ್ಲ ಕಣ್ಲ ಇದು ಈ ಜೀವ ಗಟ್ಟಿ ಜೀವ ಹಂಗೆಲ್ಲನೂ ಸಾಯಿಸೋದಿಲ್ಲ ಸಾಯಿಸಕ್ಕೂ ಆಗೋದು ಇಲ್ಲ ನಮ್ಮನ್ನ ಸಾಯಿಸಗಂಟ ನೀನು ಸಾಯ್ತೀಯ ಬಿಡು ಮುದ್ಕಿ ಜಯಮ್ಮ ಬಿಸ್ನೆಸ್ ಎಲ್ಲ ಏನ ಯೋಚನೆ ಮಾಡಿದೆ ಫಿಕ್ಸಾ ಅಯ್ಯಯ್ಯಯ್ಯ ಬಂದ್ಲಮ್ಮ ಬಿನ್ನಾಡಗಿತ್ತಿ ಈಗ ತಾನೇ ನೀ ಅವಳು ಮನೆಗೆ ಬಂದವಳೆ ಆಗ್ಲೇನ ಬಸ್ ಬಂದೈತ್ ಬಾ ಅಂತ ಕರಿತಾವಳೆ ಬೇವರ್ಸಿ ನಾನೆಲ್ಲಿ ಕರ್ದೆ ಇವಳನ್ನ ಬಸ್ಸು ಬಾ ಅಂತ ಬಿಸಿನೆಸ್ ಅಂದಿದ್ದು ನಿನ್ನಿಂದ ನನ್ನ ಸೊಸೆ ಹಾಳಾಗೋಗಿರೋದು ನಿನ್ನಿಂದನೇ ನನಗೆ ಗೊತ್ತೇ ಮನೆಯಾಳಿ ನಿನ್ನಿಂದನೇ ಹಾಳಾಗೋಗಿರೋದು ಅವಳು ನೆಟ್ಟಿಗೆ ಇತ್ತಳೆ ನೀನೇ ಅವಳನ್ನ ಸೊಟ್ಟಂಗೆ ಮಾಡೋದು ನೀನೇನೇನಿಯಾ ನನಗೆ ಗೊತ್ತು ನಿನ್ನಿಂದನೇ ನನ್ನ ಸೊಸೆ ಹಾಳಾಗೋದ್ಲು ಈಗ ತಾನೇ ಮನೆಗೆ ಬಂದವಳೆ ಬೆಳಿಗ್ಗೆಯಿಂದನೂ ಮನೆಗಿಲ್ಲ ಈಗಾಗಲೇ ಬಸ್ಸುಗ್ ಬಾ ಅಂತ ಕರಿತಾವಳೆ ಕೇಳಿಸ್ಕೊಂಡೆಲ್ಲ ಮಗ ಕೇಳಿಸ್ಕೊಂಡ ಇವ್ರಿಬ್ರು ನೀನು ದೂರ ಮಾರ ಮಾಡೋ ಗಂಟನೂ ನಿನ್ನ ಸಂಸಾರ ಅಂತೂ ಉದ್ಧಾರ ಆಗಲ್ಲ ಯವ್ವ ನಿಮ್ಮ ಅತ್ತೆನೋ ನೀನು ಲೇ ಜಯಮ್ಮ ಅದಕ್ಕೆ ನಾನು ಹೇಳೋದು ನಿಮ್ಮ ಮಂಟಕ್ಕೆ ಬರಕ್ಕಿಲ್ಲ ನಾನು ಫೋನ್ ಎತ್ತು ಇಲ್ಲ ನಮ್ಮ ಮಂಟಕ್ಕೆ ಬಾ ಅಂತೇಳಿ ನೀನು ಫೋನ್ ಎತ್ತಲಿಲ್ವಲ್ಲ ಅದಕ್ಕೆ ನೀ ಹಿಂಗೆ ಸೀದಾ ಮಂಟಕ್ಕೆ ಬಂದ್ಬಿಟ್ಟೆ ನಿಮ್ಮ ಅತ್ತೆ ಕಾಟ್ವ ತಡ್ಕೊಳಕ್ ಆಗಕ್ಕಿಲ್ಲ ಕಣ್ಲೆ ಲೇ ಅವಾಗಿಂದ ರಂಪರಾಮಾಯಣ ನಡೀತಾ ಇತ್ತು ನಮ್ಮ ಮನೆಯಾಗೆ ಫೋನ್ ಎಲ್ಲಿಂದ ಎತ್ತಲಿ ನಾನು ಕೇಳಿಸ್ಕೊಂಡ ನಮ್ಮ ಅತ್ತೆ ರಂಪರಾಮಾಯಣ ನಾನು 24 ಗಂಟೆ ಮನೆಗೆ ಇರೋದಿಲ್ವ ಅಂತ ತಲೆತಿತ್ತೀನಂತೆ ಅತ್ತೆ ಇಲ್ಲೇ ಇದ್ದೀನಿ ಅಂದ್ರೂ ಹೆಮ್ಮನ್ ಕೇಳಿಸಿದ್ರೆ ತಾನೇ ಲೇ ಪದ್ದಿ ಯಾವ್ದನ ಆಸ್ಪತ್ರೆ ಇದ್ರೆ ನೋಡಿ ನಂದೊಂದು ಕಿಡ್ನಿ ಮಾರಾದ್ರೂ ಪರವಾಗಿಲ್ಲ ಕಣ್ಲೆ ನಮ್ಮ ಅತ್ತೆ ಕಿವಿ ಸರ್ ಮಾಡಿಸ್ತೀನಿ ಲೇ ಎಷ್ಟು ಉಗುತ್ರು ಇಲ್ಲೇ ನಿಂತಿದ್ದೀಗಲ್ಲೇ ಯವ್ವ ಇನ್ ಎಷ್ಟು ಉಗಿಬೇಕ್ಲೇ ನಿನಗೆ ಯವ್ವ ಇನ್ ಎಷ್ಟು ಉಗುತ್ರೆ ನೀನ್ ಇಲ್ಲಿಂದ ಒಯ್ತೀಯ ಕಣೆ ಪೊದ್ದಿ ಯಪ್ಪ ಇನ್ ಸುಗ್ಗಿಯನ್ ಹೇಳು ಅಯ್ಯೋ ಎಷ್ಟು ಉಗುತ್ರು ಓಡೋಡಿ ಬತ್ತಿತ್ತಾಳಲ್ಲ ಅಮ್ಮ ಬಾಮ ನೀನು ಬಾಮ ನೀ ಸುಮ್ಕೇನೆ ಅಯ್ಯೋ ಯಪ್ಪ ನಮ್ಮ ಮನೆ ಅಂತ ನೀನು ಉಳ್ಸಕ್ಕಿಲ್ಲಪ್ಪ ಹಿಂಗೆ ಮಾತಾಡಿ ಬಂದವನ್ನೆಲ್ಲ ಓಡ್ ಕಳ್ಸಿ ನೀನೇನೋ ನಮ್ಮ ಮನೆ ಉಳ್ಸಂಗ್ ಕಾಣೆ ನಮ್ಮ ಮನೆಯ ನೀನು ಹಾಳು ಮಾಡಕ್ ಬಿಡ್ತೀಗ ನೀನು ನಡಿ ಸುಮ್ನೆ ಒಳಗಡಿಕ್ ನಡಿ ಹೊಲ್ಟೈತಾಳೆ ಯಾಕ್ಲ ಹೊಲ್ಟೈತಾಳೆ ನೀನ್ ಬಾಮ ಇಲ್ಲಿ ಬಾಮ ನೀನು ಅಲ್ಲ ಕಣ್ಲ ಮಗ ಅವಳನ್ನ ಮೊದ್ಲಿ ಚಗಡಿಗೆ ಹಾಕೊಂಡ್ರೆ ಯಾಕ್ಲ ನೀನ್ ನನ್ನ ಕರ್ಕೊಂಡು ಹೋಯ್ತಿದ್ಯ ಹೇಳ್ಕೊಂಡು ನಿನ್ ಅದೇನೋ ಹೇಳ್ತಾವಳು ಕೇಳಿಸ್ಕೊಂಡ್ಲ ಅದೇನೋ ಹೇಳ್ತಾವಳೆ ಬಸ್ಸು ಗಿಸ್ಸು ಅಂತವಳೆ ಕಣ್ಲ ತಿರುಗಿ ಹೊಂಟೋಗ್ಬಿಡ್ತಾಳೆ ಬಸ್ ಹತ್ಕೊಂಡು ಅದೇನೋ ಅಂತಾರಲ್ಲ ಗಂಡ್ಸು ಕೂತ್ ಕೆಟ್ಟಾಗ ಹೆಂಗ್ಸು ತಿರು ಕೆಟ್ಲು ಅಂತ ಹೇಳ್ಬಿಟ್ಟು ನೀನ್ ಎರಡು ತಿರುಗಿ ಕೆಟ್ಬಿಡ್ತಾಳೆ ಕಣ್ಲ ಬ್ಯಾಡ ಕಣ್ಲ ನನ್ನ ಮಾತು ಕೇಳಲ್ಲ ಬಾಮ ನೀನ್ ಇರೋ ಗಂಟನೂ ನಂಗೆ ನೆಮ್ಮದಿಲ್ಲ ಬಾಮ ನೀನ್ ಒಳ್ಳೆ ನಡಿ ಸುಮ್ಕೇನಿ ಒಳಗಡಿಕ್ ನಡಿ ಯವ್ವ ಸುಧಾರ್ಸಕ ಹಾಕಿಲ್ಲ ನಿನ್ನಂತೂ ನಡಿ ಒಳಗಡಿಕೆ ಯವ್ವ ಜಯಮ್ಮ ಅಮ್ಮನ ಕಾಟ ಹೆಂಗೆ ತಡ್ಕತ್ತೀಗ ಅಯ್ಯೋ ಬುಟ್ಟಾಕತ್ತಾಗಿ ಕೇಳಿ ಅತ್ತ ಸಾಕಾಗೋಯ್ತೆ ಮನೆಯಾಗಿ ಇನ್ನೊಂದು ವರ್ಷ ಅಷ್ಟೇ ಒಂದು ನಾನಿರ್ತೀನಿ ಇಲ್ಲ ನಮ್ಮ ಅತ್ತೆ ಇತ್ತಾಳೆ ಮನೆಯಾಗಿ ಇಬ್ಬರೊಬ್ಬರು ಯಾಕ್ಸ್ಕೊಳ್ತೀವಿ ಬಿಡು ಯಪ್ಪ ನಮ್ಮ ಅತ್ತೆ ಕಾಟ್ವಾ ನಮ್ಮ ತಾಯಾಣೆ ತಡ್ಕೊಳಕ್ ಹಾಕಿಲ್ಲ ನಂಗಂತೂ ಅಯ್ಯೋ ಬುಟ್ಟಾಕತ್ತಾಗಿ ಸರಿ ಏನು ಬಂದಿದ್ ವಿಷಯ ಏನು ಅದೇನೆ ಉಪ್ಪಿನಕಾಯಿ ಬಿಸ್ನೆಸ್ ಮಾಡೋಣ ಅಂತ ಹೇಳಿದ್ನಲ್ಲ ಉಪ್ಪಿನಕಾಯಿ ಬಿಸ್ನೆಸ್ಸು ಬೇಡ ಇಲ್ಲಿ ಪಕ್ಕದಳ್ಳೆಗೆನೆಯ ಉಪ್ಪಿನಕಾಯಿ ಬಿಸ್ನೆಸ್ ಮಾಡ್ತಾರಂತೆ ಅವ್ರನ್ನ ಸೂಪರಾಗಿ ಮಾಡ್ತಾರಂತೆ ಉಪ್ಪಿನಕಾಯಿ ಬಿಸ್ನೆಸ್ ಅದಕ್ಕೆ ಈ ಸುತ್ತಮುತ್ತ ಒಳ್ಳೆರೆಲ್ಲನೂ ಅವ್ರ ತಗೇನಂತೆ ತಗೊಳ್ಳೋದು ಫಿಕ್ಸ್ ಅಂತೆ ಆದರೆ ಅದಕ್ಕೆ ಉಪ್ಪಿನಕಾಯಿ ಬಿಸ್ನೆಸ್ಸು ಬೇಡ ಅಂತ ಅನ್ನಿಸ್ತದೆ ಉಪ್ಪಿನಕಾಯಿ ಬಿಸ್ನೆಸ್ಸು ಎಲ್ಲರೂ ಮಾಡೋದನ್ನೇ ನಾವು ಮಾಡಿಬಿಟ್ರೆ ಸಣ್ಣಕ್ಕಿರಲ್ಲ ಕಣೆ ಜಯಮ್ಮ ಈಗ ಪಕ್ಕದೂರೆಲ್ಲ ಮಾಡ್ತಾವ್ರೆ ಅಂದಮೇಲೆ ಮೊದಲಿಂದನೂ ತಗೊಂಡಿರ್ತಾರೆ ಈಗ ನಾವು ಮಾರ್ಕೆಟಿಂಗ್ ಮಾಡೋದೆಲ್ಲನೂ ಹೊಸಿ ಕಷ್ಟ ಆಯ್ತದೆ ನಾವು ರುಚಿಯಾಗಿ ಮಾಡಿ ಅವ್ರಿಗೆಲ್ಲ ಜನಗಳಿಗೆಲ್ಲ ತಲುಪಿಸಿ ಒಂದು 6 ತಿಂಗಳು ಬೇಕು ನಮ್ಮ ಬಿಸ್ನೆಸ್ ಎಲ್ಲ ಇಂಪ್ರೂವ್ ಆಗಬೇಕು ಅಂತ ಹೇಳಿದ್ರೆ ಈಗ ಅದು ಬಿಟ್ಬಿಟ್ಟು ಇನ್ನು ಈ ಸೀರೆ ಬಿಸ್ನೆಸ್ಸು ಬಟ್ಟೆ ಬಿಸ್ನೆಸ್ಸು ಬೇಡ ಉಪ್ಪಿನಕಾಯಿ ಬಿಸ್ನೆಸ್ಸು ಫಸ್ಟ್ ಬೇಡವೇ ಬೇಡ ಇದನ್ನೆಲ್ಲ ಬಿಟ್ಟು ಯಾರೇ ಏನೋ ಒಳ್ಳೆ ಬಿಸ್ನೆಸ್ ಮಾಡ್ಬೇಕಷ್ಟೇನಿಯ ನೋಡು ತರಕಾರಿ ಅಂಗಡಿ ಹಾಕ್ಬಿಟ್ರೆ ಇನ್ನೇನು ಊರಾಗ ಯಾವ ತರಕಾರಿ ಅಂಗಡಿನೂ ಇಲ್ಲ ಎಲ್ಲರೂ ಮಾರ್ಕೆಟ್ಗೆ ಹೋಗ್ಬಿಟ್ಟು ತಗೊಂಬಿಟ್ಟು ಬರ್ತಾರೆ ನಾವು ತರಕಾರಿ ಅಂಗಡಿನಾಗೇನಿ ಅದಾಗ ಹೆಂಗೋನು ತರಕಾರಿ ಮಾರ್ಕೊಂಡಿರ್ಬೋದಲ್ಲ ಜಯಮ್ಮ ಅಲ್ವಾ ಈ ಉಪ್ಪಿನಕಾಯಿ ಕೆಟ್ಟೋಯ್ತದೆ ತರಕಾರಿ ಏನಿಲ್ಲ ಶಾನೆ ತರಂಗಿಲ್ಲ ಹಾಕೊಂಬಿಟ್ಟು ಬರೋದು ಸೇಲ್ ಆಗೋ ಗಂಟ ಮಾರೋದು ಅಷ್ಟೇ ಅಲ್ಲ ಇದು ಒಂಥರ ಸಂದಕ್ಕೆ ಐತೆ ಆದರೆ ನಾನೇನು ಹೇಳೋದೇನು ಅಂದರೆ ಸ್ವಲ್ಪ ದೊಡ್ಡದಾಗಿ ಮಾಡಂಗಿರ್ಬೇಕು ಬರೀ ಅಂಗಡಿ ಒಂದೇನೇ ಮಾಡಿಕೊಂಬಿಟ್ರೆ ಆಯ್ತದ ಬೇರೆ ಏನಾರ ಮಾಡ್ಬೇಕು ನಾವು ಸ್ವಂತ ಮಾಡೋ ಏನಾರ ಮಾಡ್ಬೇಕಲ್ಲೇ ಇದ್ರಾಗ ಫಸ್ಟ್ ಇಂಪ್ರೂವ್ ಆಗೋಣ ಕಣೆ ಜಯಮ್ಮ ಇದ್ರಾಗ ಹೊಸ ಇಂಪ್ರೂವ್ ಆಗೋಗ್ಬಿಟ್ಟು ಆಮೇಕಿಂತ ಬೇರೆದು ಕೈ ಹಾಕ್ಬೇಕು ನಾವು ಇದ್ರಾಗ ಏನೇನೇ ಇಂಪ್ರೂವ್ ಮಾಡ್ಕೊಂಡಿಲ್ಲ ಅಂತಂದರೆ ಹೆಂಗೆ ಹೇಳು ಹೊಸ ಇಂಪ್ರೂವ್ ಆಗ್ಬೇಕು ತಾನೆ ನಮ್ದು ಈಗ ಉಪ್ಪಿನಕಾಯಿ ಬಿಸ್ನೆಸ್ ಇಲ್ಲೇ ಪಕ್ಕದಾಗ ಏನೇ ಮಾಡ್ತಾವ್ರೆ ಅಂತಂದಮೇಲೆ ಈಗ ನಾವು ಅದನ್ನು ಮಾಡೋಣ ಅದನ್ನು ಚಿಕ್ಕದಾಗಿ ಮಾಡಬೇಕು ಇಲ್ಲಾಂದರೆ ಅವರು ಕಾಂಪಿಟೇಷನ್ ಕೊಡೋಕೆ ಹಾಕಿಲ್ಲ ನಮ್ಮ ಕೈಲಿ ಅವ್ರು ಸಖತ್ತಾಗಿ ಮಾಡ್ತಾರಂತೆ ನಮಗಿನ ಸಂದಾಗಿ ಮಾಡ್ತಾರಂತೆ ನಾನು ಮತ್ತೇನೋ ಕೇಳಿದೆ ಇಲ್ಲ ಕಣಮ್ಮಯ್ಯ ಮಾಡ್ತಾರೆ ಅವರು ಸೂಪರಾಗಿ ಮಾಡ್ತಾರೆ ನೀನು ಮಾಡ್ತೀರ ಹಂಗೆ ಇರ್ತದೆ ಅದನ್ನು ಅಂತ ಹೇಳಿದ್ರು ನಾನು ಅದಕ್ಕೆ ಸುಮ್ಮನೆ ಕಾಂಪಿಟೇಷನ್ ಯಾಕೆ
ಅಲ್ವಾ? ಅದಕ್ಕೆ ನಾನು ಯೋಚನೆ ಮಾಡ್ತಿದ್ದೆ, ಬ್ಯಾಡ ಸುಮ್ಮನೆ ಅವ್ರ ಮೇಲೆ ಕಾಂಪಿಟೇಷನ್ ಮಾಡ್ಕೊಂಡು ಆಮೇಲೆ ನಮ್ಮದು ಲಾಭ ಆಗ್ಬಾರ್ದಿದ್ದಂಗೆ ಲಾಸ್ ಗೀಸ್ ಆಗೋಗ್ಬಿಟ್ರೆ ಎಲ್ಲ ಅವ್ರ ತಕ್ಕೆ ಹೋಯ್ತಾರಂತೆ ಶಾನೆ. ಅವ್ರ ಬಿಸ್ನೆಸ್ ಅವ್ರದ್ದಾಯ್ತು, ನಮ್ಮ ಬಿಸ್ನೆಸ್ ನಮ್ದಾಯ್ತು ಪದ್ದಿ. ಅವ್ರು ಮಾಡವ್ರೆ ಇವ್ರು ಮಾಡವ್ರೆ ಅಂತ ಯೋಚನೆ ಮಾಡೋದು ಬಿಟ್ಬಿಟ್ಟು ನಾವು ಬಿಸ್ನೆಸ್ ಮಾಡೋದು ನೋಡಬೇಕು. ನೋಡೆ ಪದ್ದಿ, ಹೆಂಗನ ಮಾಡಿ ಬಿಸ್ನೆಸ್ ಮಾಡಿ ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡ್ಬಿಟ್ಟು ಎಲ್ಲನ ಒಂತಾಗ ಮನೆಗೇನೆ ಕಟ್ಕೊಬಿಟ್ಟು ಹೊಂಟೋಗ್ಬಿಡ್ಬೇಕು ಅನ್ನೋದು ನನ್ನ ಆಸೆ ಕಣ್ಲೆ. ಈ ಅಮ್ಮ ನಮ್ಮ ಅತ್ತೆ ತಾಯಿ ಎಣಗಕ್ಕಾಗಕ್ಕಿಲ್ಲ ನನ್ನ ಕೈಲಂತೂ. ನೋಡು, ಈ ಹಳೆ ಮನೆಯಾಗಂತೂ ಇರೋಕ್ಕಾಯ್ತಿಲ್ಲ. ನಿಮ್ಮ ಮನೇನ ಸಂದಾಗೈತೆ, ನಮ್ಮ ಈ ಹಳೆ ಮನೆಯಾಗೆ ನನಗಂತೂ ಇರೋಕ್ಕಾಯ್ತಿಲ್ಲ ಕಣ್ಲೆ. ದೇವ್ರಣಿ ಮನೆಯಾಗ ಒಂದು ಫ್ರಿಡ್ಜ್ ಇಲ್ಲ, ಟಿ ವಿ ಇಲ್ಲ, ಏನೂ ಇಲ್ಲ. ನಿಮ್ಮ ಮನೆಗನ ಎಲ್ಲ ಐತೆ, ನಮ್ಮ ಮನೆಗೆ ಏನೂ ಇಲ್ಲ. ಇಲ್ಲಿರಬೇಕು ಅಂದರೆ ನನಗೆ ತಲೆ ಕೆಡ್ತದೆ. ಅದಕ್ಕೆ ನಾವು ಒಂಚೂರು ದುಡ್ಡು ಸಂಪಾದನೆ ಮಾಡ್ಕೊಳಕ್ಕೆ ಶುರು ಮಾಡ್ಕೊಂಡ್ರೆ ನಾವು ಎಲ್ಲ ಥರನೂ ನಾವು ತಂದು ಮಾಡಿಕೋಬೋದಲ್ಲ ಅನ್ನೋದೇ ನನ್ನ ಆಸೆ. ಅದಕ್ಕೆ ಶಾನೆ ನಿಧಾನ ಮಾಡಕ್ಕೆ ಹೋಗ್ಬೇಡ. ಏನಾರ ಒಂದು ಸಣ್ಣ ಪುಟ್ಟ ಶುರು ಮಾಡ್ಕೊಳ್ಳೋಣ, ಆಮೇಲೆ ಮಕ್ಕಳು ಮರಿ ಅಂತ ಎಲ್ಲ ಮಾಡ್ಕೊಂಡ್ಮೇಲೆ ಇವೆಲ್ಲ ಆಗಕ್ಕಿಲ್ಲ ಅಲ್ವೇ? ಹಾಂ, ಅದಕ್ಕೆ ಏನೋ ಒಂದು ಶುರು ಮಾಡ್ಕೊಂಡು ಪರ್ಮನೆಂಟಾಗೆ ಬಿಟ್ಬಿಡ್ಬೇಕಲ್ಲ ಅಂತದೇ ಏನಿಯ ಮಾಡನಿ ಅಂತ. ಅದೇ ಮತ್ತೆ ನಾನು ಯೋಚನೆ ಮಾಡ್ತಿದ್ದೀನಿ. ನಾನು ವಾರಗಿತ್ತಿ ಮಾಡಿದ್ಲಲ್ಲವ, ನಾನು ವಾರಗಿತ್ತಿ ಮಾಡ್ಕೊಂಡು ಕೈ ಸುಟ್ಕೊಂಡು ಸಾಲ ಮಾಡ್ಕೊಂಡೋಳಲ್ಲ, ಹಂಗೆ ಮಾಡ್ಕೊಳ್ಳೋದಂತೂ ಬೇಡ ಕಣವ. ನಾವಂತೂ ಹಂಗೆಲ್ಲ ಮಾಡ್ಕೊಂಬಿಟ್ರೆ ಸುಮ್ಮನೆ ಏನಿಯ ಕಷ್ಟ ಆಯ್ತದೆ. ಹಂಗೆಲ್ಲ ಯಾಕೆ ಮಾಡ್ಕೋಬೇಕು? ಅದೇ 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 ಮಾಡೋಣ, ಸುಮ್ಮನಿರು, ಮಾಡೋಣ. ನೀನು ತಲೆ ಕೆಡ್ಸ್ಕೊಬೇಡ. ಎಲ್ಲದಕ್ಕೂ ಪಿಲಾನ್ ಮಾಡ್ಬಿಟ್ಟು ಏನಿಯ ಮಾಡೋಣ. ಉಪ್ಪಿನಕಾಯಿ ಬಿಸ್ನೆಸ್ನ ಸೈಡ್ಗೆ ಇಕ್ಕಣ, ತರಕಾರಿ ಬಿಸ್ನೆಸ್ ಬಗ್ಗೆನೂ ಯೋಚನೆ ಮಾಡೋಣ. ನಿಮ್ಮ ಮಾವನೇನು ಅಡುಗೆ ಸಂದಾಕ್ ಮಾಡ್ತೀನಿ ಅಂತ ಹೇಳ್ತಿದ್ದಲ್ಲ, ಒಂದು ಹೋಟ್ಲು ಬಿಸ್ನೆಸ್ಸನ್ನೇ ನೋಡೋಣ. ಆದರೆ ಹೋಟ್ಲು ಇಬ್ಬರೇ ಮಾಡೋಕೆ ಹಾಕಿಲ್ಲ, ಒಂದ್ಸಿ ಕಷ್ಟ ಆಯ್ತದೆ. ಹೊಚ್ಚ ತೊಳೆಯ ಮಾಡ ಸಪ್ಲೈ ಮಾಡ ಇವೆಲ್ಲ ಶಾನೆ ರಿಸ್ಕ್ ಆಯ್ತದೆ. ಅದಕ್ಕೆ ಒಂಚೂರು ನೋಡಿ ಯೋಚನೆ ಮಾಡೋಣ. ನಾನು ಅದೇ ರಾತ್ರಿ ಎಲ್ಲ ಯೋಚನೆ ಮಾಡ್ತಿದ್ದೆ, ನನಗೇನು ಉಪ್ಪಿನಕಾಯಿ ಏನಿಯ ಬೆಸ್ಟು ಅಂತ ಅನ್ನಿಸ್ತು. ಈಗ ಪಕ್ಕದೂರವರು ಇಕ್ಕೊಂಡವ್ರೆ ಅಂತ ನೀನು ಹೇಳಿದ್ದಕ್ಕೆ ಅದೇ ಯೋಚನೆ ಮಾಡಬೇಕು. ಯಾಕೆ ಕೈ ಸುಟ್ಕೋಬಾರ್ದು ಅಷ್ಟು ಸುಲಭವಾಗಿ? ಯೋಚನೆ ಮಾಡ್ಬಿಟ್ಟು ಮಾಡಬೇಕು, ಏನು ಮಾಡಿದ್ರು. ಹಪ್ಳ ಸಂಡಿಗೆ ಅದಾದರೆ ಹಪ್ಳ ಸಂಡಿಗೆ ಮಾಡ್ಬೋದು, ಊರಾಗೆಲ್ಲ ತಗೋತಾರ ಏನು ಅಂತ. ಅದೇ ಪಕ್ಕದೂರುಗಳಿಗೆ ಅವರು ಇವರು ಅಂತ ಹೇಳ್ಬಿಟ್ಟು ಅವನ್ನೆಲ್ಲ ಸಪ್ಲೈ ಮಾಡ್ಬೇಕಷ್ಟೇನೆ. ಅದು ನಮ್ಮಮ್ಮ ನಿಮ್ಮಮ್ಮ ಎಲ್ಲ ಸಂದಾಕ್ ಮಾಡ್ತಾ ಇದ್ರಲ್ವೇನೆ ಹಪ್ಳ ಸಂಡಿಗೆ ಎಲ್ಲನೂ. ಅವ್ರ ತಗೆ ಹೊಸಿ ಏಳ್ಸ್ಕೊಂಡು ಹಂಗಲ್ಲ ಹಿಂಗೆ ಅಂತ ಹೇಳ್ಬಿಟ್ಟು ಮಾಡ್ಕೊಂಡು ಹೋದ್ರೆ ಆಯ್ತಲ್ಲ. ನೋಡೋಣ ಇರು, ಹಪ್ಳ ಸಂಡಿಗೆ ಒಂಚೂರು ಯೋಚನೆ ಮಾಡೋಣ. ತರಾತರಿ ಬತ್ತವಲ್ಲ ಇವಾಗ, ಅದು ಎಂತೆಂಥವು ಹಪ್ಳುಗಳು ಅಂಥವೆಲ್ಲ ಅವನು ಪ್ರಯತ್ನ ಪಟ್ಬಿಟ್ಟು ನೋಡಿದ್ರೆ ಆಯಿತು. ಅಷ್ಟೇ.